ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಈ ವಿಡಿಯೋದಲ್ಲಿ ತುಳಾ ರಾಶಿಯವರ ಈ ಒಂದು 2026ನೇ ಸಾಲಿನ ವರ್ಷ ಭವಿಷ್ಯ ಹೇಗಿದೆ ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇಂದಿನಿಂದ ನಾನು ಉಚಿತ ಜಾತಕ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಪ್ರಶ್ನೆ ಇತ್ತು ಅಂತಂದಾಗ, ಕಷ್ಟ ಇತ್ತು ಅಂತಂದಾಗ ನಿಮ್ಮ ಒಂದು ಜಾತಕದ ವಿವರಣೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ಬರೆಯೋದ್ರ ಮೂಲಕ ಉಚಿತವಾಗಿ ನೀವು ಜ್ಯೋತಿಷ್ಯವನ್ನು ಕೇಳ್ಬೋದು. ನೀವು ಕಾಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಒಂದು ಜಾತಕ ವಿವರಣೆಗಳನ್ನು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಮತ್ತು ಟೈಮ್ ಆಫ್ ಬರ್ತು, ಜೊತೆಗೆ 2 ಪ್ರಶ್ನೆ, ಯಾವುದಾದ್ರೂ 1 ಅಥವಾ 2 ಪ್ರಶ್ನೆಗೆ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ನಿಮ್ಮ ಜಾತಕವನ್ನು ಹಾಕಿ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಪರಿಹಾರವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಾತಕದ ವಿವರಗಳು, ನಿಮ್ಮ ಹೆಸರು ಮತ್ತು ಪ್ರಶ್ನೆಯನ್ನು ಹಾಕ್ತಾ ಹೋಗಿ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ನಾನು ಏನೇನು ಹೇಳ್ತೀನಿ ಅದು ನಿಮಗೆ ಅರ್ಥವಾಗುತ್ತೆ. ಜೊತೆಗೆ ದಶಾಭುಕ್ತಿ ತುಂಬ ಮುಖ್ಯ ಆಗಿರುತ್ತೆ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ವಿಡಿಯೋನ ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ತುಳಾ ರಾಶಿಯವರಲ್ಲಿ ನೋಡಿ, ನಿಮಗೆ ಈ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಚಾರ ಪ್ರಕಾರ ಈ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಹೋಗ್ಬೋದು. ತುಳಾ ರಾಶಿಯವರಿಗೆ 2026 ಬಾಗಿಲು ಮುಚ್ಚಿದ್ರೂ ಕೂಡ ಕಿಟಕಿ ತೆರೆದ ವರ್ಷ ಆಗುತ್ತಾ? ಯಾಕೆ? ಈ ಸಂಪೂರ್ಣ ರಹಸ್ಯ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಗುರು 10ನೇ ಮನೆಗೆ ಬಂದಾಗ ತುಳಾ ರಾಶಿಯವರ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ? ಸತ್ಯ ಭವಿಷ್ಯವನ್ನ ಈ ವಿಡಿಯೋ ಮೂಲಕ ನೀವು ಕೇಳಿ. ತುಳಾ ರಾಶಿ 2026 ಹಣ, ಮನೆ, ಉದ್ಯೋಗ 3 ಒಂದೇ ವರ್ಷದಲ್ಲಿ ಹೇಗೆ ಸಾಧ್ಯವಾಗುತ್ತೆ? ಈ 3 ತಪ್ಪುಗಳನ್ನು ತುಳಾ ರಾಶಿಯವರು ಮಾಡಿದ್ದೇ ಆದಲ್ಲಿ 2026ರಲ್ಲಿ ದೊಡ್ಡ ಮಟ್ಟದ ನಷ್ಟ ಖಂಡಿತವಾಗಿಯೂ ನೀವು ಎದುರಿಸಬೇಕಾಗತ್ತೆ. ಮುಂಚೆನೆ ಈ ವಿಡಿಯೋನ ನೋಡಿ ನೀವು ತಿಳಿದುಕೊಳ್ಳಿ. ತುಳಾ ರಾಶಿಯವರಿಗೆ ಸುವರ್ಣದ ಕಿಟಕಿ ತೆರೆದುಕೊಳ್ಳುವ ಸಮಯ ಯಾವುದು? ಜೂನ್ ನಂತರ ತುಳಾ ರಾಶಿಯವರಿಗೆ ಅವರ ಜೀವನದಲ್ಲಿ ಆಗುವ ಬದಲಾವಣೆ ಏನಾಗುತ್ತೆ? ಶನಿ 6ನೇ ಮನೆಯಲ್ಲಿ ಇದ್ದಾಗ ತುಳಾ ರಾಶಿಯವರಿಗೆ ಸಂಕಷ್ಟವೇ ಅಥವಾ ಆಶೀರ್ವಾದವೇ? ಪೂರ್ಣ ವಿಶ್ಲೇಷಣೆಯನ್ನು ನೋಡಿ. ತುಳಾ ರಾಶಿ 2026ರಲ್ಲಿ ಯಾರನ್ನ ನಂಬಬಾರದು? ಹಣ ಹೂಡಿಕೆಯಲ್ಲಿ ಈ ಎಚ್ಚರಿಕೆ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ವಿವಾಹ, ಸಂತಾನ, ವಿದೇಶ ಯೋಗ ತುಳಾ ರಾಶಿಯವರಿಗೆ 2026ರಲ್ಲಿ ಯಾವ ವಿಷಯದಲ್ಲಿ ಪಕ್ಕಾ ಶುಭ ಸಮಾಚಾರ ಇದೆ? ಈ ಎಲ್ಲ ವಿಚಾರಗಳ ಬಗ್ಗೆ ಜ್ಯೋತಿಷದ ಮೂಲಕ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕೊನೆಯ ತನಕ ನೋಡಿ. ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಈಗ ವಿಡಿಯೋನ ನಾನೀಗ ತುಳಾ ರಾಶಿಯವರ ಭವಿಷ್ಯ 2026ನೇ ಸಾಲಿನ ವರ್ಷ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಮಾತನಾಡಲಿರುವ ಒಂದು ರಾಶಿ ತುಳಾ ರಾಶಿ. ತುಳಾ ರಾಶಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗ್ರಹ ಶುಕ್ರ ಆಗಿರ್ತಾನೆ. ಶುಕ್ರ ಸೌಂದರ್ಯ, ಕಳೆ, ಸಂಬಂಧ, ಸಮತೋಲನ, ನ್ಯಾಯ, ವೈಭವ ಈ ಎಲ್ಲ ಗುಣಗಳಿಗೂ ಕೂಡ ಶುಕ್ರನೇ ಕಾರಣ ಆಗಿರ್ತಾನೆ. 2026ನೇ ವರ್ಷ ತುಳಾ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ತರುತ್ತೆ? ಯಾವ ಕ್ಷೇತ್ರದಲ್ಲಿ ಶುಭ, ಯಾವ ಕ್ಷೇತ್ರದಲ್ಲಿ ನಷ್ಟ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ, ಪರಿಹಾರೋಪಾಯಗಳು ಯಾವುವು, ಎಲ್ಲವನ್ನು ಕೂಡ ಕ್ರಮವಾಗಿ ನೋಡ್ತಾ ಹೋಗೋಣ. ತುಳಾ ರಾಶಿ ನಕ್ಷತ್ರ ಮತ್ತು ವಿಸ್ತಾರ ನೋಡಿ. ತುಳಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು, ಅದರ ಪಾದಗಳು ಅಂತ ಬಂದಾಗ ಚಿತ್ತಾ ನಕ್ಷತ್ರ 3ನೇ ಮತ್ತು 4ನೇ ಪಾದ ಬರುತ್ತೆ. ಸ್ವಾತಿ ನಕ್ಷತ್ರ 4 ಪಾದಗಳು, ವಿಶಾಖ ನಕ್ಷತ್ರದ 1ನೇ, 2ನೇ ಮತ್ತು 3ನೇ ಪಾದಗಳು ಕೂಡ ಬರುತ್ತೆ. ಈ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ 2026ರಲ್ಲಿ ಜೀವನದ ದಿಕ್ಕು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬದಲಾಗುವ ಸೂಚನೆ ಇದೆ. ನೋಡಿ, 2026ರಲ್ಲಿ ತುಳಾ ರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರ ಅಂತ ಬಂದಾಗ ಗುರುಗ್ರಹ ಸಂಚಾರ 2026ರಲ್ಲಿ ಗುರುಗ್ರಹ ಮೊದಲಾರ್ಧದಲ್ಲಿ ಭಾಗ್ಯಸ್ಥಾನ ಅಂದರೆ 9ನೇ ಮನೆಯಲ್ಲಿ ಇರ್ತಾನೆ. ಜೂನ್ 2ರವರೆಗೆ ಈ ಗುರುಬಲ ತುಂಬ ಬಲವಾಗಿ ಕೆಲಸ ಮಾಡುತ್ತೆ. ನಂತರ ಗುರು ಕರ್ಮಸ್ಥಾನ ಅಂದರೆ 10ನೇ ಮನೆಗೆ ಸಂಚಾರ ಆರಂಭ ಆಗ್ತಕ್ಕಂಥದ್ದು.
ಶನಿ ಗ್ರಹ ಅಂತ ಬಂದಾಗ ಶನಿ ಈ ವರ್ಷ ಸಂಪೂರ್ಣವಾಗಿ ನಿಮಗೆ 6ನೇ ಮನೆ, ಷಷ್ಠ ಸ್ಥಾನ ಅಂತ ನಾವು ಹೇಳ್ತೀವಿ, ಅಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ರಾಹು ಕೇತು ಅಂತ ಬಂದಾಗ ರಾಹು 5ನೇ ಮನೆಯಿಂದ 4ನೇ ಮನೆಗೆ, ಕೇತು 11ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಆಗ್ತಕ್ಕಂಥದ್ದು. ಈ ಎಲ್ಲ ಸಂಚಾರಗಳು ತುಲಾ ರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವುಗಳನ್ನು ಕೊಡ್ತಾ ಹೋಗುತ್ತೆ. ಮೊದಲನೇದಾಗಿ ಗುರು 10ನೇ ಮನೆಯಲ್ಲಿ ಶಾಸ್ತ್ರೀಯ ಅರ್ಥ. ವರಾಹ ಮಿಹಿರಾಚಾರ್ಯರು ಹೇಳಿರುವಂತೆ ದಶಮಸ್ತ ಗುರೋಹೋ ಅಂದರೆ ಗುರು 10ನೇ ಮನೆಗೆ ಬಂದಾಗ ಮನಸ್ಸಿನಲ್ಲಿ ಅಸ್ಥಿರತೆ, ತೀರ್ಮಾನಗಳಲ್ಲಿ ಗೊಂದಲ, ಸ್ವಜನರಿಂದಲೇ ವಿರೋಧ, ಅನಾವಶ್ಯಕ ಸಂಚಾರ, ಮಾತಿನಿಂದ ತೊಂದರೆ ಇವುಗಳ ಸಾಧ್ಯತೆ ಇರುತ್ತೆ. ಆದರೆ ಮಾತು, ವರ್ತನೆ, ನಿರ್ಧಾರಗಳಲ್ಲಿ ನೀವು ಎಚ್ಚರಿಕೆ ಅತ್ಯಂತ ಅಗತ್ಯವಾಗಿರುತ್ತೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಅಂತ ಬಂದಾಗ ತುಲಾ ರಾಶಿಯವರಿಗೆ 2026ರ ಮೊದಲಾರ್ಧದಲ್ಲಿ ಜೂನ್ವರೆಗೆ ತುಲಾ ರಾಶಿಯವರಿಗೆ ಆರ್ಥಿಕವಾಗಿ ಅತ್ಯಂತ ಶುಭ ಕಾಲ ಅಂತ ಹೇಳ್ಬೋದು. ಹಣದ ಹರಿವು ಸುಗಮವಾಗಿ ಆಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗುವ ಒಂದು ಸಮಯ ಆಗಿರುತ್ತೆ. ಕೈ ತುಂಬ ಹಣದ ಸಂಪಾದನೆ ಆಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ, ಆದಾಯ ಹೆಚ್ಚಳ, ಮಳೆ, ಜಮೀನು, ಸೈಟ್ ಸಂಬಂಧಿತ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ಪರಿಹಾರ ಆಗ್ತಾ ಹೋಗುತ್ತೆ. ಕೆಲವರಿಗೆ ಹೊಸ ಮನೆ ಕಟ್ಟುವ ಯೋಗ, ಕೆಲವರಿಗೆ ಭೂಮಿ ಖರೀದಿ ಮತ್ತು ವಿವಾದಗಳು ಏನಾದರೂ ಇದ್ದಲ್ಲಿ ಅವು ಪರಿಹಾರ ಆಗ್ತಾ ಹೋಗುತ್ತೆ. ಆದರೆ ವರ್ಷದ 2ನೇ ಭಾಗ ಹಣ ಒಡಕೆಯಲ್ಲಿ ನೀವು ಎಚ್ಚರಿಕೆ ಅಗತ್ಯ ಆಗಿರುತ್ತೆ. ಯಾರ ಮಾತನ್ನು ನಂಬಿ ಹಣವನ್ನು ಕೊಡಕ್ಕೆ ಹೋಗಬೇಡಿ ಅಥವಾ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟ್ ಟ್ರೇಡಿಂಗ್ನಲ್ಲೂ ಕೂಡ ನಿಮಗೆ ಜಾಗ್ರತೆ ಅಗತ್ಯ. ಇನ್ವೆಸ್ಟ್ಮೆಂಟಿಂದ ನೀವು ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಕುಟುಂಬ ಮತ್ತು ಸಂಬಂಧ ಅಂತ ನೋಡಿದಾಗ ತುಲಾ ರಾಶಿಯವರಿಗೆ ಕುಟುಂಬದಲ್ಲಿ ಮೊದಲಾರ್ಧದಲ್ಲಿ ಶಾಂತಿ ಇರ್ಬೋದು. ಆದರೆ ವರ್ಷದ ಮಧ್ಯಭಾಗದ ನಂತರ ಸ್ವಲ್ಪ ಮಾತಿನಲ್ಲಿ ಚಕಮಕಿ ಆಗ್ಬೋದು. ಮಾತಿನ ತಪ್ಪಿನಿಂದ ಕಲಹ, ಅಣ್ಣ ತಮ್ಮಂದಿರೊಂದಿಗೆ ಸಣ್ಣ ಅಸಮಾಧಾನ ಆಗಿರ್ಬೋದು. ಸಂಬಂಧಿಕರ ಮಧ್ಯೆ ದೂರ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣ ಮಾತಿನ ತೀಕ್ಷ್ಣತೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಕ್ಕಂಥದ್ದು ಮತ್ತು ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗ್ತೀರಾ. ಸ್ವಲ್ಪ ಸಹನೆ ಇಟ್ಟರೆ ಎಲ್ಲವೂ ಕೂಡ ಸರಿ ಆಗ್ತಾ ಹೋಗುತ್ತೆ. ನಂತರ ವಿದ್ಯಾರ್ಥಿಗಳು ನೋಡಿ, ಶಿಕ್ಷಣ ಮತ್ತು ಮಕ್ಕಳು ಅಂತ ಬಂದಾಗ ಮಕ್ಕಳ ಶಿಕ್ಷಣಕ್ಕೆ ಬಹಳಷ್ಟು ಶುಭ ಇದೆ. ಉನ್ನತ ಶಿಕ್ಷಣ, ವಿದೇಶ ಶಿಕ್ಷಣ ಯೋಗವೂ ಕೂಡ ಇದೆ. ಮಕ್ಕಳಿಂದ ಸಂತೋಷದ ಸುದ್ದಿಯೂ ಕೂಡ ನಿಮಗೆ ಬರತಕ್ಕಂಥದ್ದು. ಆದರೆ ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಬೇಕು. ಅವರ ಮನಸ್ಸು, ಸ್ನೇಹ ವಲಯ, ಚಟುವಟಿಕೆಗಳನ್ನು ನೀವು ಗಮನಿಸ್ತಾ ಇರಿ. ಮಹಿಳೆಯರಿಗೆ ವಿಶೇಷ ಫಲ ನೋಡಿ, 2026ರಲ್ಲಿ ತುಲಾ ರಾಶಿಯ ಮಹಿಳೆಯರಿಗೆ ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಹಣಕಾಸಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ತವರು ಮನೆಯ ಸಹಕಾರ, ಗಂಡನ ಉದ್ಯೋಗದಲ್ಲಿ ಪ್ರಗತಿಯೂ ಕೂಡ ಆಗುತ್ತೆ. ಸ್ವಂತ ಉದ್ಯೋಗದಲ್ಲಿ ಬಡ್ತಿ ಅಥವಾ ಗೌರವ, ಮನೆಯ ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ. ಉದ್ಯೋಗ, ವ್ಯಾಪಾರ ಮತ್ತು ರಾಜಕೀಯ, ಸರ್ಕಾರಿ ನೌಕರರಿಗೆ ಪದೋನ್ನತಿ, ಅಧಿಕಾರ ಹೆಚ್ಚಳ, ಮೇಲಧಿಕಾರಿಗಳ ಬೆಂಬಲ, ಖಾಸಗಿ ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಬರುತ್ತೆ. ಹಳೆಯ ನೋವುಗಳು ಪಾಠವಾಗಬಹುದು. ಜಾಬ್ ಇಲ್ದರೋರಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸ್ಥಿರತೆ ಬರುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದ ದಿಕ್ಕು ಬದಲಾವಣೆ ಆಗ್ತಾ ಹೋಗುತ್ತೆ. ಹೊಸ ಉದ್ಯಮ ಆರಂಭ ಯೋಗ. ಎಲೆಕ್ಟ್ರಾನಿಕ್, ಕಾಂಟ್ರಾಕ್ಟ್, ಗುತ್ತಿಗೆ ಕ್ಷೇತ್ರದಲ್ಲಿ ಲಾಭ ಹೆಚ್ಚು. ರಾಜಕೀಯ ಕ್ಷೇತ್ರ ಅಂತ ಬಂದಾಗ ನಾಯಕತ್ವ ಬೆಂಬಲ. ಆದರೆ ಆತುರದ ನಿರ್ಧಾರ ನಿಮಗೆ ಬೇಡ. ಕೋಪ, ಆವೇಶ ನಿಯಂತ್ರಣ ಅಗತ್ಯವಾಗಿರುತ್ತೆ. ವಿವಾಹ ಮತ್ತು ದಾಂಪತ್ಯ ಅಂತ ಬಂದಾಗ ವಿವಾಹ ಯೋಗ ಉತ್ತಮವಾಗಿದೆ. ಕೆಲವರಿಗೆ ಸಂತಾನ ಯೋಗ, ಸಂಬಂಧಿಕರಲ್ಲಿಯೇ ವಿವಾಹ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಈಗೋ ಕ್ಲಾಶಸ್ ಆಗದಂತೆ ನೀವು ನೋಡ್ಕೋಬೇಕು. ಆರೋಗ್ಯ ವಿಚಾರ ಅಂತ ಬಂದಾಗ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದ ಸಣ್ಣ ಅನಾರೋಗ್ಯ, ಹೊಟ್ಟೆ, ನರ, ಒತ್ತಡ ಈ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ದುಶ್ಚಟಗಳಿಂದ ನೀವು ದೂರ ಇರಬೇಕು. ನಿಯಮಿತ ಜೀವನ ಶೈಲಿ ಇದ್ದರೆ ಸಮಸ್ಯೆ ಇರೋದಿಲ್ಲ. ಪರಿಹಾರೋಪಾಯಗಳು ಅಂತ ಬಂದಾಗ 2026ರಲ್ಲಿ ತುಲಾ ರಾಶಿಯವರು ಈ ಪರಿಹಾರಗಳನ್ನು ಪಾಲಿಸಿದರೆ ಅತ್ಯಂತ ಶುಭ. ದುರ್ಗಾ ಸಪ್ತಶತಿ ಪಠನ, ಮಹಾಲಕ್ಷ್ಮಿ ಮಂತ್ರ ಜಪ, ಗೋ ಸೇವೆ, ಗೋವಿಗೆ ಆಹಾರವನ್ನು ಕೊಡೋದು, ಅನಾಥರಿಗೆ, ಮಕ್ಕಳಿಗೆ ನೀವು ಸಹಾಯವನ್ನು ಮಾಡ್ತಕ್ಕಂಥದ್ದು. ಇವಿಷ್ಟು ಪರಿಹಾರವನ್ನು ಮಾಡಿಕೊಡೋದ್ರಿಂದ ಈ ಒಂದು ವರ್ಷದಲ್ಲಿ ನಿಮಗೇನೇ ಸಮಸ್ಯೆ ಬಂದರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ಅಥವಾ ನಿಮಗೆ ಶಕ್ತಿ ಮತ್ತು ಎದುರಿಸೋದಕ್ಕೆ ಒಂದು ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದೃಷ್ಟ ಬಣ್ಣ ಅಂತ ಬಂದಾಗ ಗುಲಾಬಿ ಮತ್ತು ಕಪ್ಪು ಬಣ್ಣ ಆಗಿರುತ್ತೆ. ಅದೃಷ್ಟ ಸಂಖ್ಯೆಗಳು 2 ಮತ್ತು 6. ಶುಭ ದಿಕ್ಕು ಪೂರ್ವ, ದಕ್ಷಿಣ ಆಗಿರುತ್ತೆ.
ಪ್ರತಿದಿನ ಕೇಳಬೇಕಾದ ಮಂತ್ರ ಬಂದು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ ಅಂತ ಹೇಳಿ ನರಸಿಂಹದೇವರ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು ಅಥವಾ ಕೇಳಬೇಕಾಗತ್ತೆ. ತಿಂಗಳಿಗೆ ಕನಿಷ್ಠ ಒಮ್ಮೆ ಲಕ್ಷ್ಮೀ ನರಸಿಂಹದೇವರ ದರ್ಶನ ಮಾಡಿದ್ರೆ ಅತ್ಯುತ್ತಮ ಫಲ. ಕೊನೆ ಮಾತು, 2026 ತುಲಾ ರಾಶಿಯವರಿಗೆ ಬಾಗಿಲು ಮುಚ್ಚಿದ್ರೂ ಕೂಡ ಕಿಟಕಿ ತೆರೆದಿರುವ ವರ್ಷ, ಅವಕಾಶಗಳು ಬರುತ್ತೆ. ಆದರೆ ವಿವೇಕದಿಂದ ಬಳಸ್ಕೊಳ್ಬೇಕು. ಸರಿಯಾದ ಮಾರ್ಗದಲ್ಲಿ ನಡೆದರೆ ಹಣ, ಗೌರವ, ಸ್ಥಾನಮಾನ, ಸಂತೋಷ ಎಲ್ಲವೂ ನಿಮ್ಮದಾಗತ್ತೆ. ಸೊ ವೀಕ್ಷಕರೇ, ಇದಿಷ್ಟಾಗಿತ್ತು ತುಲಾ ರಾಶಿಯವರ ಹೊಸ ವರ್ಷ ಅಂದರೆ 2026ನೇ ಸಾಲಿನ ಒಂದು ಭವಿಷ್ಯ ಆಗಿರುತ್ತೆ. ಇದೇ ರೀತಿಯಾದಂತಹ ಜ್ಯೋತಿಷ ವಿಡಿಯೋಗಳಿಗಾಗಿ ಜೊತೆಗೆ ನಿಮ್ಮ ಒಂದು ಜಾತಕ ವಿಶ್ಲೇಷಣೆ, ನಿಮಗೇನಾದರೂ ಪ್ರಶ್ನೆ ಇತ್ತು ಅಂತ ಬಂದಾಗ ಖಂಡಿತವಾಗಿಯೂ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಬರ್ತ್ ಡೀಟೇಲ್ಸನ್ನು ಹಾಕಿ. ಆ ಬರ್ತ್ ಡೀಟೇಲ್ಸನ್ನು ನೋಡಿಕೊಂಡು ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ನಿಮ್ಮ ಒಂದು ಜಾತಕವನ್ನು ಹಾಕಿ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಪ್ರಶ್ನೆಗೆ ಉತ್ತರ ಜೊತೆಗೆ ಪರಿಹಾರವನ್ನು ಕೂಡ ನೀವು ಉಚಿತವಾಗಿ ಪಡ್ಕೋಬೋದು. ಈ ಒಂದು ಅವಕಾಶ ಕೆಲವೇ ತಿಂಗಳುಗಳ ಕಾಲ ಮಾತ್ರ ಇರುತ್ತೆ. ನಾನು ವಿಡಿಯೋ ಮಾಡೋದು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.